ಇದೀನ್ ಸಿಸ್ಟರ್, ಸ್ಟಾರ್ಟ್ ಮಾಡಿ. ಓಕೆ ಬ್ರದರ್. ಎಲ್ರಿಗೂ ಶುಭ ಸಂಜೆ. ಆತ್ಮೀಯರೇ, CSC ನಲ್ಲಿ ಹಲವಾರು ತರಬೇತಿಗಳನ್ನ ಪಡ್ಕೊಂಡು ಸೇವೆನ ಸಲ್ಲಿಸ್ತಾ ಜೊತೆಗೆ ನಾವು ವೈಯಕ್ತಿಕವಾಗಿ ಆರ್ಥಿಕವಾಗಿ ಕೂಡ ಸಬಲರಾಗ್ತಾ ಇದೀವಿ. ಅದೇ ರೀತಿ CSC ನಲ್ಲಿರುವಂತ ಒಂದು ಬಹುದೊಡ್ಡ ಪ್ರಾಜೆಕ್ಟ್ ದಿಶಾ ಡಿಜಿಟಲ್ ಸಾಕ್ಷರತಾ ಅಭಿಯಾನ ಅಂತ ಹೇಳಿ ಈಸಿಯಾಗಿ ನಮ್ಮ ಸುತ್ತಮುತ್ತ ಇರೋ ಜನಗಳನ್ನ ಟೆಕ್ನಿಕಲ್ ಆಗಿ ಮತ್ತು ಡಿಜಿಟಲೀಕರಣ ಮಾಡೋದ್ರ ಮೂಲಕ ನಾವು ಕೂಡ ಆರ್ಥಿಕವಾಗಿ ಹಣವನ್ನ ಗಳಿಸುವಂತ ಒಂದು ಮಾರ್ಗ ಇದೆ ಸುಲಭವಾಗಿ. ಸೊ ಇದ್ರ ಬಗ್ಗೆ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಕೋಆರ್ಡಿನೇಟರ್ ಆದಂತಹ ಶ್ರೀಯುತ ಜಮೀರ್ ಶರೀಫ್ ಅವರು PNG ದಿಶಾ ಅನ್ನೋ ಈ ಪ್ರಾಜೆಕ್ಟ್ ನ ಹೇಗೆ VLEಗಳು ಅಳವಡಿಸ್ಕೋಬೇಕು, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಆರ್ಥಿಕವಾಗಿ ಸಬಲರಾಗಬಹುದು ಅನ್ನೋ ವಿಷಯದ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ. ನಿಮ್ಗೆ ಇಡೀ ರಾಜ್ಯದ ಎಲ್ಲಾ VLEಗಳ ಪರವಾಗಿ ನಾನು ನಿಮ್ಗೆ ಆರ್ಥಿಕವಾದ ಸ್ವಾಗತ ಇದ್ದೀನಿ ಸರ್. ಥ್ಯಾಂಕ್ ಯು ಮೇಡಮ್. ಹಾಗೇನೆ ಸ್ನೇಹಿತರೆ, ನಮ್ಮೆಲ್ಲರ ಬ್ಯಾಕ್ ಬೋನ್ ಆಗಿರುವಂತ ಚಂದ್ರು ಅಣ್ಣ ನಮ್ ಜೊತೆ ಇದ್ದಾರೆ. ಚಂದ್ರು ಮಲ್ಟಿಮೀಡಿಯಾ ಕೂಡ ನಾನು ಆರ್ಥಿಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ಈಗ ನಾವೆಲ್ಲ ಈಗಾಗಲೇ ಈ ದಿಶಾ ಅನ್ನೋ ಒಂದು ಕಲ್ಪನೆಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಇದನ್ನ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಮತ್ ಜೊತೆಗೆ ಜನಗಳ ಮಧ್ಯೆ ನಾವ್ ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಈಗ ಎಲ್ಲ ಕೂಡ ಸವಿವರವಾಗಿ ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದಿರೋ ಹಾಗೆ PM ಎಲ್ಲಾ ಕಡೆನೂ ಟಾರ್ಗೆಟ್ ಇರೋದ್ರಿಂದ ತುಂಬಾ ಜನ VLEಗಳು ತುಂಬಾ ಎಫರ್ಟ್ ಹಾಕಿ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದೀರಾ. ಅಂದ್ರೆ ಇವಾಗ ರೀಸೆಂಟ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಅಪ್ರೂವಲ್ ಆದ್ಮೇಲೆ ಹೇಗೆ ರಿಜಿಸ್ಟರ್ ಮಾಡೋದು, ಅದರಲ್ಲಿ ಇಮೇಲ್ ವೆರಿಫಿಕೇಶನ್ ಪ್ರೊಸೆಸ್ ರೀಸೆಂಟ್ ಅಲ್ಲಿ ಚೇಂಜ್ ಆಗಿದೆ. ಅಂದ್ರೆ 1 ವೀಕ್ ಆಯ್ತು ಚೇಂಜ್ ಆಗಿ. ಅಪ್ರೋಚ್ ತರ ಔಟ್ಕಮ್ ಫಾರ್ಮ್ ಫಿಲ್ ಮಾಡೋದು ಯಾವ ತರ, PM ದಿಶಾ ಪ್ರಾಜೆಕ್ಟ್ ನ ಹೇಗ್ ಮಾಡೋದು ಅನ್ನೋ ಗೊಂದಲ ಕೆಲವು VLEಗಳಲ್ಲಿದೆ. ಆ ಎಲ್ಲಾ ಗೊಂದಲಕ್ಕೂ ನಾನು ಆನ್ಸರ್ ಮಾಡ್ತೀನಿ. ನಿಮ್ಗೆಲ್ಲ ತಿಳಿದಿರುವಂತದ್ದೇ PM ದಿಶಾ ಪ್ರಧಾನ ಮಂತ್ರಿ ಡಿಜಿಟಲ್ ಸಾಕ್ಷರತಾ ಅಭಿಯಾನ ಅನ್ನುವಂಥದ್ದು. ಯಾರಿಗೆ ಡಿಜಿಟಲ್ ಬಗ್ಗೆ ಲಿಚಲ್ವೋ ಅವರಿಗೆ ನಾವು ಇದ್ರ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ ಅದ್ರ ಒಂದು ಟ್ರೈನಿಂಗ್ ಅಂತ ಕೊಟ್ಟು ನಾವು ಅವ್ರನ್ನ ರಿಜಿಸ್ಟರ್ ಮಾಡ್ಕೊಂಡು 10 days ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅವ್ರಿಗೆ ನಾವು ಎಕ್ಸಾಮ್ ನ ಪ್ರೊವೈಡ್ ನಮ್ಮ ಸ್ವಂತ ಒಂದು ಎಫರ್ಟ್ ಇಂದ ನಾವು ಅವರಿಗೆ ಎಕ್ಸಾಮ್ ನ ಬರೆದು ಪಾಸ್ ಮಾಡಿಸ್ತೀವಿ. ಇದಕ್ಕೆ ಸರ್ಕಾರನೇ ಇದಕ್ಕೆ VLEಗೆ 300 rupees ಪರ್ ಕ್ಯಾಂಡಿಡೇಟ್ಗೆ ತುಂಬಾ ಜನ VLEಗಳು ಪಂಚಾಯತಿಗಳಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ E-ಶ್ರಮ್ ಕೂಡ ನಡೀತಾ ಇದೆ. E-ಶ್ರಮ್ ಕೂಡ ರಿಜಿಸ್ಟ್ರೇಷನ್ ನಡೀತಾ ಇದೆ. ಜೊತೆ ಕ್ಯಾಂಡಿಡೇಟ್ ನ PMG ಕೂಡ ರಿಜಿಸ್ಟ್ರೇಷನ್ ಮಾಡ್ತಾ ಇದೆ. ಕೆಲವು ಡಿಸ್ಟಿಕ್ ಅಲ್ಲೇ ಆಗ್ಲಿ ಪಂಚಾಯತಿಗಳಲ್ಲಾಗ್ಲಿ ಕ್ಯಾಂಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು E-ಶ್ರಮ್ ಕೂಡ ಮಾಡ್ತಾ ಇದ್ದಾರೆ. PMGನೂ ಕೂಡ ಅದ್ರ ಜೊತೆಗೆ ಮಾಡ್ತಾ ಇದ್ದಾರೆ. ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ರಿಜಿಸ್ಟ್ರೇಷನ್ ಆದ್ಮೇಲೆ ಇಮೇಲ್ ವೆರಿಫಿಕೇಶನ್ ಮಾಡೋದು, ಜಮೀರ್ ಸರ್ ಇಲ್ಲಿ ಅವ್ರ ನೇಮ್ ಏನಿದೆ ಆಸ್ ಪರ್ ಆಧಾರ್ ಎಲ್ಲ ಕ್ಲಿಯರ್ ಕೇಳಿಸಿದ್ಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಆಧಾರ್ ನಂಬರ್ ನ ಮೆನ್ಷನ್ ಮಾಡಾದ್ಮೇಲೆ ಆಸ್ ಪರ್ ಆಧಾರ್ನೇ ಹಾಕಿ ಮೇಲ್ ಫಿಮೇಲ್ ಸೆಲೆಕ್ಟ್ ಮಾಡಿ ಅವ್ರ ಡೇಟ್ ಆಫ್ ಬರ್ತ್ ಹಾಕಿ
ಹಲೋ ಸರ್. ಈ ತರ ಕ್ಯಾಂಡಿಡೇಟ್ ರಿಜಿಸ್ಟರ್ ಆದ್ಮೇಲೆ ಒಂದು ಪ್ರೊಫೈಲ್ ಒಂದು ಓಪನ್ ಆಗುತ್ತೆ. ಇಲ್ಲಿ ಅವ್ರ ಡೀಟೇಲ್ಸ್ ಗಳನ್ನ ಆಡ್ ಮಾಡಬೇಕು. ಅವ್ರ ಫಾದರ್ ನೇಮು, ಮದರ್ ನೇಮು, ಫಾದರ್ ನೇಮ್ ಬಂದು ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಅದನ್ನೇ ಹಾಕಿ. ಮದರ್ ನೇಮ್, ಮೊಬೈಲ್ ನಂಬರ್ 63654405. ಸ್ಟೂಡೆಂಟ್ ಟೈಪಿಗೆ ಜನರಲ್ ಅಂತಾನೆ ಹಾಕಿ. ಕ್ಯಾಟಗರಿ ಏನ್ ಇರ್ತಾರೆ ಕ್ಯಾಟಗರಿ, ಆ ಕ್ಯಾಟಗರಿನ ಹಾಕಿ. ಒಬಿಸಿ ಇದೆ, ಒಬಿಸಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಲ್ಯಾಂಗ್ವೇಜ್ ಕೇಳ್ತಾ ಇದೆ, ಲ್ಯಾಂಗ್ವೇಜ್ ಅವ್ರಿಗೆ ಏನು ಅದನ್ನ ಹಾಕಿ. ಇಂಗ್ಲಿಷ್, ಸಾರಿ ಲ್ಯಾಂಗ್ವೇಜ್ ಅಲ್ಲ ಇದು. ಸ್ಟೂಡೆಂಟ್ ರಿಲಿಜಿಯನ್ ಹಿಂದೂ, ಮುಸ್ಲಿಂ, ಸಿಖ್ ಏನಿದೆ ಅದನ್ನ ಹಾಕಿ. ಇವ್ರು ಮುಸ್ಲಿಂ ಇದಾರೆ ಹಾಕ್ತಾ ಇದ್ದೀನಿ. ಅಡ್ರೆಸ್ ನ ಮೆನ್ಷನ್ ಮಾಡಿ. ಇವ್ರು ಹಾಸನ್ ಅವರೇ ಅಂತ ಹಾಸನ್ ಅಂತ ನಾನು ಹಾಕ್ತಾ ಇದ್ದೀನಿ. ಆ ವಿಲೇಜ್ ಬಂದು ಕಾಂತಾಪುರ ಅಂತಿದೆ, ಕಾಂತಾಪುರನೇ ಆಗ್ತಾ ಇದೀನಿ. ಏರಿಯಾ ಆಫ್ ಇಂಟ್ರೆಸ್ಟೆಡ್ ಬಂದು ಇವ್ರ ಇಷ್ಟು ಫೀಲ್ಡ್ ಇದೆ. ಈ ಫೀಲ್ಡ್ ಅಲ್ಲಿ ಅವ್ರು ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅದರಲ್ಲಿ ಅದನ್ನ ಸೆಲೆಕ್ಟ್ ಮಾಡಿ. ಬ್ಯಾಂಕಿಂಗ್, ಇನ್ಶೂರೆನ್ಸ್ ಇದೆ, ಐಟಿ, ಎಂಟರ್ಪ್ರಿನರ್ಶಿಪ್, ಡಾಟಾ ಎಂಟ್ರಿ ಆಪರೇಟರ್. ಇವಾಗ ಡಾಟಾ ಎಂಟ್ರಿ ಆಪರೇಟರ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರ ಕ್ವಾಲಿಫಿಕೇಶನ್ PUC ಇದೆ, PUC ನ ಹಾಕ್ತಾ ಇದ್ದೀನಿ. ಟೈಪ್ ಆಫ್ ಫೋನ್ ಅವ್ರ ಹತ್ರ ಸ್ಮಾರ್ಟ್ ಫೋನ್ ಇದೆ. ಪಿನ್ ಕೋಡ್ ನ ಆಡ್ ಮಾಡಿ. ಆಕ್ಯುಪೇಷನ್ ಸ್ಟೂಡೆಂಟ್ ಅಂತ ಆಗ್ತಾ ಇದೀನಿ. ಅವ್ರ BPL ಕಾರ್ಡ್ ಇದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದ್ರೆ ಇವರು ಸಂಘ, SHG ಅವ್ರ ಸಂಘದವ್ರಿಗೆ ಎಲ್ಲದಕ್ಕೂ ನೋ ಅಂತ ಹಾಕಿ. ಇಲ್ಲಿ ಅವ್ರದ್ದು ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಫೋಟೋ ಸೈಜ್ ಇಲ್ಲಿ 50 KB ಇಂದ 100 KB ಇರಬೇಕು. ಮಿನಿಮಮ್ 50 KB ಮ್ಯಾಕ್ಸ್ ಆಗಿರ್ಬೇಕು. ನೀವು ಕ್ಯಾಪ್ಚರ್ ಮಾಡಿರುವಂತ ಫೋಟೋನ ಇಲ್ಲಿ ಬ್ರೌಸ್ ಮಾಡಬೇಕು. ಫೈಲ್ ರಿನೇಮ್ ಕೇಳ್ತಾ ಇದೆ, ಸ್ಪೆಷಲ್ ಕ್ಯಾರೆಕ್ಟರ್ ಅಲೋ ಇಲ್ಲ ಅಂತ. ಪ್ರಾಪರ್ಟೀಸ್ ಚೆಕ್ ಮಾಡ್ಕೊಳ್ಳಿ. 48 ಇದೆ, ಸೊ ಇದು ಸ್ವಲ್ಪ ಜಾಸ್ತಿ ಮಾಡಬೇಕು. 50 KB ಆಗ್ಬೇಕು. ಮಿನಿಮಮ್ 50 KB
ಹೋಗ್ತಾ ಇದೆ, ಅದನ್ನ ರೀಸೈಜ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿ. ಮ್ಯಾಕ್ಸಿಮಮ್ ಬಯೋಮೆಟ್ರಿಕ್ ರಿಜಿಸ್ಟರ್ ಮಾಡೋದಕ್ಕಿಂತ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ತುಂಬಾ ಈಸಿಯಾಗಿ ರಿಜಿಸ್ಟರ್. ಓಕೆ, ಇವಾಗ ಫೋಟೋ ಇಲ್ಲಿ ಅಪ್ಲೋಡ್ ಆಗಿದೆ. ಇದನ್ನ ಆಡ್ ಮಾಡಿ. ನ್ಯೂ ಸ್ಟೂಡೆಂಟ್ ಕ್ರಿಯೇಟೆಡ್ ಸಕ್ಸೆಸ್ಫುಲಿ ಅಂತ ಸ್ಟೂಡೆಂಟ್ ವಿ ವಾಲ್ ಅಲ್ಲಿ ಬನ್ನಿ. ಸ್ಟೂಡೆಂಟ್ ವಿ ವಾಲ್ ಅಲ್ಲಿ ನಸ್ರೀನ್ ನವಾಜ್, ನಾನು ಇವ್ರನ್ನ ಇವಾಗ ಯೂಸರ್ ನೇಮ್ ಕೂಡ ಇಲ್ಲಿ ಬಂದಿದೆ. ಓಕೆ, ಅವ್ರದ್ದು ಇಮೇಲ್ ವೆರಿಫೈ ಆಗಿಲ್ಲ, 10 days ಟ್ರೈನಿಂಗ್ ಇನ್ನೂ ಆಗಿಲ್ಲ, ಸ್ಟೂಡೆಂಟ್ ಔಟ್ ಕನ್ಫರ್ಮ್ ಆಗಿಲ್ಲ. 10 days ಟ್ರೈನಿಂಗ್ ಆದ್ಮೇಲೆ ನೀವು ಟೆಸ್ಟ್ ಕಂಪ್ನಿನ ಕೊಡಬಹುದು. ಸೊ ಇನ್ ಅವರಿಗೆ ಟ್ರೈನ್ ಅಪ್ ಮಾಡಬೇಕು. 7 ಮಾಡ್ಯೂಲ್ಸ್ ಇರುತ್ತೆ PMG ದಿಶಾದಲ್ಲಿ. ಆ ಮಾಡ್ಯೂಲ್ಸ್ ಬಗ್ಗೆ ನೀವು ಟ್ರೈನಿಂಗ್ ಕೊಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವು ಇಮೇಲ್ ವೆರಿಫಿಕೇಶನ್ ಕನ್ಫರ್ಮ್ ಆಗ್ಬೇಕು. ಇಲ್ಲಿ ಸ್ಟೂಡೆಂಟ್ ಔಟ್ಕಮ್ ಫಾರ್ಮ್ ಮತ್ತೆ ಇಮೇಲ್ ವೆರಿಫಿಕೇಶನ್ ಮಾಡೋದು ಹೇಗೆ ಅಂತ ನಾನು ಕೊಡ್ತೀನಿ. ಇಮೇಲ್ ವೆರಿಫೈ ಮತ್ತೆ ಸ್ಟೂಡೆಂಟ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಇಲ್ಲಿ ಈ ಕೀ ಸಿಂಬಲ್ ಇದೆಯಲ್ಲ, ಕೀ ಸಿಂಬಲ್ ಮೇಲೆ ನೀವು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಕೇಳುತ್ತೆ ಅವ್ರದ್ದು ಪಾಸ್ವರ್ಡ್ ರಿಸೆಟ್ ಆಗ. ಪಾಸ್ವರ್ಡ್ ಅದು ಸಿಂಬಲ್ ಮೇಲೆ ಏನೋ ವರ್ಕ್ ಆಗ್ತಾ ಇಲ್ಲ, ಏನಂತ ಗೊತ್ತಾಗ್ತಾ ಇಲ್ಲ, ಎಷ್ಟೊಂದು ಸ್ಲೋ ಆಗ್ತಾ ಇದೆ.
ಪಾಸ್ವರ್ಡ್ ರಿಸೆಟ್ ಆಗ್ತಾ ಇಲ್ಲ ಇವ್ರದ್ದು. ಬಿಸಿ ಇದೆಯಾ? ಏನು ಕೂಡ ವರ್ಕ್ ಆಗ್ತಾ ಇಲ್ಲ ಇಲ್ಲಿ. ಹಲೋ, ಸರ್ ಆಡಿಯೋ ಏನು ಬರ್ತಿಲ್ಲ ಸರ್. ಏನು ಕೇಳ್ತಿಲ್ಲ ಸರ್, ನೀವು ಏನು ಕೇಳ್ತಿಲ್ಲ. ಅವರು ನೆಟ್ವರ್ಕ್ ಇಶ್ಯೂ ಆಗಿದೆ, ಒಂದ್ ನಿಮಿಷ ಮ್ಯಾಮ್. ಜಮೀರ್ ಸರ್ ಕಾಣಿಸ್ತಾ ಇದೆಯಾ ಸ್ಕ್ರೀನು? ಜಮೀರ್ ಕಾಣಿಸ್ತಾ ಇದೆ ಮೇಡಮ್, ಕಾಣಿಸ್ತಾ ಇದೆ. ಆಗ್ತಾ ಇದೆ. ನಂದು ಸ್ವಲ್ಪ ಅಲ್ಲಿ ಏನೋ ಇಶ್ಯೂ ಬಂತು, ಹಾಗಾಗಿ ಎಕ್ಸಿಟ್ ಆಯ್ತು. ಬೇರೆಯಿಂದ 2 ತಗೊಂಡಿರೋದಿದ್ದು. ಈ ಈ ಕ್ಯಾಂಡಿಡೇಟ್ ಮೇಡಮ್ ಇವ್ರದ್ದು ಇಮೇಲ್ ಕ್ರಿಯೇಟ್ ಆಗಿಲ್ಲ ಅಲ್ಲ? ಓಕೆ, ಇವಾಗ ಇವ್ರದ್ದು ಇಮೇಲ್ ವೆರಿಫೈ ಆಗ್ಬೇಕು. ಕ್ಯಾಂಡಿಡೇಟ್ ಒಂದು ಇಮೇಲ್ ಕ್ರಿಯೇಟ್ ಮಾಡಬೇಕು. ಇಮೇಲ್ ಕ್ರಿಯೇಟ್ ಆಗಿದೆಯಾ ಇವ್ರದ್ದು? ಇಲ್ಲ ಇಲ್ಲ ಸರ್, ಆಗಿಲ್ಲ. ಓಕೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗಳ ಹತ್ರ ಕೆಲವರು ಇಮೇಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಕೆಲವರು ಇಮೇಲ್ ಕ್ರಿಯೇಟ್ ಮಾಡ್ಕೊಂಡಿರಲ್ಲ. ಇಮೇಲ್ ನ ಯಾರು ಕ್ರಿಯೇಟ್ ಮಾಡ್ಕೊಂಡಿರಲ್ವೋ ಅವರಿಗೆ ಇಮೇಲ್ ಕ್ರಿಯೇಟ್ ಮಾಡ್ಕೊಡೋದು ಹೇಗೆ ಅಂತ ನೀವು ಹೇಳ್ಕೊಡ್ಬೇಕು. ಆ ಟ್ರೈನಿಂಗ್ ಅಲ್ಲೂ ಕೂಡ ಇದೆ. ಅದನ್ನ ಇಮೇಲ್ ಕ್ರಿಯೇಟ್ ಮಾಡ್ಕೊಡೋದನ್ನ ನೀವು ಯಾವ ತರ ಜಿಮೇಲ್ ಲಾಗಿನ್ ಆಗ್ಬೇಕು, ಯಾವ ತರ ಅವರು ಇಮೇಲ್ ನ ಯೂಸ್ ಮಾಡ್ಬೇಕು, ಪಾಸ್ವರ್ಡ್ ಹೇಗೆ ಸೆಟಪ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ನೀವು ಟ್ರೈನಿಂಗ್ ಅಲ್ಲಿ ಕೊಡೋದ್ರಿಂದ ಅವ್ರು
ಇಮೇಲ್ ಮೇಡಮ್ ಯಾವ್ದಾರು ಕ್ಯಾಂಡಿಡೇಟ್ ಅಥವಾ ಅವ್ರ ರಿಲೇಟಿವ್ಸ್ ಯಾವ್ದಾರು ಇಮೇಲ್ ಐಡಿ ಇದ್ರೆ ಇಲ್ಲಿ ಹಾಕಿ ಮೇಡಮ್ ಅವ್ರದ್ದು. ಸೇವ್ ಚೇಂಜಸ್. ಓಕೆ, ಸ್ಟೂಡೆಂಟ್ ಸೇವ್ಡ್. ಇವಾಗಲೇ ವೆರಿಫೈ ಮಾಡಬೇಡಿ. ಇವಾಗ ಈಗ ಏನ್ ಇಮೇಲ್ ಐಡಿ ಇದೆ, ಇಮೇಲ್ ಐಡಿ ಲಾಗಿನ್ ಆಗಿ ಮೇಡಮ್. ಈ ಯಾವ ಇಮೇಲ್ ಐಡಿ ಇದೆ ಆ ಇಮೇಲ್ ಐಡಿ ಲಾಗಿನ್ ಆಗಿ. SV2021sv@gmail.com ಆ ಇಮೇಲ್ ಐಡಿ ಲಾಗಿನ್ ಆಗಿ. ಆಯ್ತು ಸರ್. ಇಮೇಲ್ ಐಡಿ ಓಪನ್ ಮಾಡಿ. ಓಕೆ ಸರ್, ಆಯ್ತು. ಓಪನ್ ಆಗಿದೆ ಸರ್. ಇಮೇಲ್ ಐಡಿ ಓಪನ್ ಆಗಿದೆ ಅಲ್ವಾ? ಆ ಇಮೇಲ್ ಐಡಿಯಿಂದ ಒಂದು ಇಮೇಲ್ ನ ಕಾಂಪೋಸ್ ಮಾಡಬೇಕು. ಯಾವ ಇಮೇಲ್ಗೆ ಕಳಿಸ್ಬೇಕು ಅಂದ್ರೆ go ahead @pmgdishamail.in ಈ ಮೇಲ್ ಐಡಿಗೆ ಒಂದು ಇಮೇಲ್ ನ ಕಳಿಸ್ಬೇಕಾಗುತ್ತೆ. ಅದು ಇಮೇಲ್ ಯಾವ ತರ ಅಂದ್ರೆ ಸಬ್ಜೆಕ್ಟ್ ಗೆ ವೆರಿಫೈ ಮೈ ಇಮೇಲ್ ಅಂತ ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್ ಗೆ ಇಮೇಲ್ ಅಂತ ಹಾಕ್ಬೇಕು. ಕಾಂಪೋಸ್ ಮೇಲ್ ಅಲ್ಲಿ ವೆರಿಫೈ ಮೈ ಇಮೇಲ್ ಅಂತಾನೆ ಮತ್ತೆ ಅಲ್ಲೂ ಕೂಡ ಹಾಕಿ ಇಟ್ಕೊಳ್ಳಿ. ಗೋ pmgdishamail.in ಇಷ್ಟ ಆದ್ಮೇಲೆ ಆ ಇಮೇಲ್ ನ ಅಲ್ಲಿಂದ ಸೆಂಡ್ ಮಾಡಿ ಮೇಡಮ್. ಇಲ್ಲ ಸರ್, ಹಂಗೆ ನೋಡ್ತಾ ಇದ್ದೀನಿ. ಸೆಂಡ್ ಆಯ್ತಾ ಮೇಡಮ್ ಇಮೇಲ್? ಮತ್ತೆ ಹೇಳಿ ಸರ್, ಸೆಂಡ್ ಏನು ಮಾಡ್ಬೇಕಂತ? ಟೂ ಅಂತ ಇದೆಯಲ್ಲ, ಅದೇನು ಹಾಕ್ಬೇಕು? ಟು ಅನ್ನೋದಕ್ಕೆ ಗೋ ಅಹೆಡ್, GOAHEAD @ PMGDisha ಓಕೆ. ಸಬ್ಜೆಕ್ಟ್ ಜಾಗ ವೆರಿಫೈ ಮೈ ಇಮೇಲ್ ಮತ್ತೆ ಕಾಂಪೋಸ್ ಮೇಲ್ ಅಲ್ಲೂ ಕೂಡ ವೆರಿಫೈ ಮೈ ಇಮೇಲ್ ಅಂತ ಹಾಗೆ ಇಮೇಲ್ ಸೆಂಡ್ ಮಾಡಿ. ಓಕೆ, ಸೆಂಡ್. ಸೆಂಡ್ ಸೆಂಡ್ ಆಯ್ತು. ಇಲ್ಲಿ ಇಮೇಲ್ ಇದೆಯಲ್ಲ, ಇಲ್ಲಿ ಕೆಳಗೆ ವೆರಿಫೈ ಅನ್ನೋ ಬಟನ್ ಇದೆಯಲ್ಲ, ಆ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ. ಇವಾಗ ನಿಮ್ ಇಮೇಲ್ ಐಡಿಗೆ ಒಂದು OTP ಬರುತ್ತೆ, ವೇಟ್ ಮಾಡಿ. ಅದನ್ನ ರಿಫ್ರೆಶ್ ಮಾಡಿ, OTP ಬರುತ್ತೆ. ಆಯ್ತು. ಓಕೆ, ಆ OTP ನ ಮೆನ್ಷನ್ ಮಾಡಿ ಮೇಡಮ್. ಸಬ್ಮಿಟ್. OTP ಮೆನ್ಷನ್ ಆದ್ರೆ ಸಬ್ಮಿಟ್ ಮಾಡಿ. ಹೌದು. ಮಾಡಿದ್ದೀರಾ?
ಸರ್ OTP ರಿಸೀವ್ ಆಗ್ತಾ ಇಲ್ಲ. ಬಂತು. ಕ್ಲಾಸ್ ಟೈಮ್ ರಾಂಗ್ ಆಯ್ತಾ? ಸರ್ ಫಸ್ಟ್ ಬಂದಿದ್ದು ರಾಂಗ್ ಆಯ್ತು. ಈಗ ಮತ್ತೆ ಇಲ್ಲ ಸರ್ ಬಂದಿಲ್ಲ. ಇದನ್ನ ಕ್ಯಾನ್ಸಲ್ ಮಾಡಿ ಮೇಡಮ್. ಕ್ಯಾನ್ಸಲ್ ಮಾಡ್ಲಾ? ಓಕೆ. ಮತ್ತೆ ಕೊಡಿ. ಸರ್ ನಮಸ್ತೆ. ಬಂತ ಮೇಡಮ್? ಇಲ್ಲ ಸರ್ ಬಂದಿಲ್ಲ. ಸರ್ ಬೇರೆ ಬೇರೆ ಲೇಟ್ ಟ್ರೈ ಮಾಡಿ ನೋಡಿ. ಇದು ಓಲ್ಡ್ ಪಾಸ್ವರ್ಡ್ ಏನೋ ಇರೋದು. ಇಲ್ಲ ಬರ್ತಾ ಇಲ್ಲ. ಎಡಿಟ್ ಕೊಟ್ಟು ಬೇರೆ ಕೊಡ್ಲಾ? ಎಡಿಟ್ ಪ್ರೊಫೈಲ್ ಕೊಡಿ. ಇಮೇಲ್ ಬೇರೆ ಇದ್ರೆ ಹಾಕಿ. ಸ್ಟೂಡೆಂಟ್ ಇಮೇಲ್ ಕ್ರಿಯೇಟ್ ಮಾಡ್ಕೊಡಿ. ಅವ್ರಿಗೂ ಕೂಡ ಇಮೇಲ್ ಯೂಸ್ ಮಾಡೋದೆಲ್ಲ ಹೇಳ್ಕೊಡಿ. ತುಂಬಾನೇ ಯೂಸ್ ಆಗುತ್ತೆ ಸ್ಟೂಡೆಂಟಿಗೆ. ಓಕೆ, ಇವಾಗ ಸೇಮ್ ಲಾಸ್ಟ್ ಟೈಮ್ ಇಮೇಲ್ ಕಂಪೋಸ್ ಮಾಡಿದ್ರಲ್ಲ ಮೇಡಮ್, ಈ ಇಮೇಲ್ ಇಂದ ಸೇಮ್ ಅದನ್ನ ಕಂಪೋಸ್ ಮಾಡಿ. ಅಂತ ಹಾಕ್ಬೇಕಲ್ಲ? Go ahead @pmjisha@mail.in. ಓಕೆ. ಇಮೇಲ್ ಐಡಿ ಹ್ಯಾಸ್ ಬೀನ್ ಸಕ್ಸೆಸ್ಫುಲಿ ವೆರಿಫೈಡ್ ಅಂತ ಬಂದ್ಮೇಲೆ ಮೇಡಮ್ ಟ್ರಾನ್ಸಾಕ್ಷನ್ ಬನ್ನಿ ಮೇಡಮ್. ಟ್ರಾನ್ಸಾಕ್ಷನ್ ಅಲ್ಲಿ ಔಟ್ಕಮ್ ಫಾರ್ಮ್ ನ ಫಿಲ್ ಮಾಡಬೇಕು. ಇಲ್ಲಿ ಕೆಲವೊಂದು ಎಸ್ ಆರ್ ನೋ ಕ್ವಶನ್ಸ್ ಗಳಿರುತ್ತೆ. ಆ ಎಸ್ ಆರ್ ನೋ ಕ್ವಶನ್ಸ್ ಗಳನ್ನ ನೀವು ಡಿಜಿಟಲ್ ಲಿಟರಸಿ ಅಸೆಸಿಂಗ್ ಕ್ರಿಯೇಟಿಂಗ್ ಮ್ಯಾನೇಜ್ಮೆಂಟ್ ಎಸ್ ಆರ್ ನೋ ಕ್ವಶನ್ ಟಿಕ್ ಮಾಡಿ ಮೇಡಮ್. ಅದನ್ನ ಗ್ರಾಮೀಣ್ ಸ್ಟೋರ್ ಅಪ್ಲಿಕೇಶನ್ ಮೊಬೈಲ್ ಇನ್ಸ್ಟಾಲ್ ಮಾಡಿಸಿ, ಕಸ್ಟಮರ್ ಕ್ಯಾನ್ಸಲ್ ಮಾಡಿಸಿ, ಆ ಮೊಬೈಲ್ ನಂಬರ್ ಅಲ್ಲಿ ಮೆನ್ಷನ್ ಮಾಡಿಸಿ. ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ನೋ ಅಂತ ಕೊಡಿ, ಬಟ್ ಮ್ಯಾಕ್ಸಿಮಮ್ ಇನ್ಸ್ಟಾಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ. ಮೇಕ್ ಪೇಮೆಂಟ್ ಅಲ್ಲಿ ನೀವು 3 ಸಕ್ಸೆಸ್ಫುಲ್ ಟ್ರಾನ್ಸಾಕ್ಷನ್ ಮಾಡಬೇಕು. 3 ಸಕ್ಸೆಸ್ಫುಲ್ ಟ್ರಾನ್ಸಾಕ್ಷನ್ ಆದ್ಮೇಲೆ ಪ್ರೊಸೀಡ್ ಟು ಪೇಮೆಂಟ್. ಇದಕ್ಕಿಂತನೂ ಕಟ್ ಆಗಲ್ಲ, ಇಲ್ಲಿಂದಾನೆ ₹1 ಅಂತ ಲೆಕ್ಕ ಇರುತ್ತೆ. ಬಟ್ ನಿಮಗೇನು PMJ ದಿಶಾ ಆದ್ಮೇಲೆ ಏನ್ ಎಕ್ಸಾಮ್ ಆದ್ಮೇಲೆ ಅಮೌಂಟ್ ಬರುತ್ತೆ, ಅಲ್ಲಿಂದ ₹297 ನಿಮ್ಗೆ ಅಮೌಂಟ್ ವ್ಯಾಲೆಟ್ ಗೆ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಮೇಲಿರೋ
ಆ ಲಿಂಕ್ ಇದೆಯಲ್ಲ ಪೇಮೆಂಟ್ ಡೆಮೋ ಅಟ್ ವಿಪಿ ಅದನ್ನ ಕಾಪಿ ಮಾಡಿ ಅಲ್ಲಿ ಎಂಟರ್ ವಿಪಿ ಅಂತ ಇದೆಯಲ್ಲ ಅದನ್ನ ಪೇಸ್ಟ್ ಮಾಡಿ, ಅದನ್ನ ಕಾಪಿ ಮಾಡಿ ಇದನ್ನ ಪೇಸ್ಟ್ ಮಾಡಿ ಕಂಟಿನ್ಯೂ ಕೊಡಿ. ಯಾವ ತರ ಪೇಮೆಂಟ್ ಇದು ಗೈಡ್ ಮಾಡ್ತಾ ಇದ್ದೀರಾ ಸೇಮ್ ಒಂದು ಯು ಪಿ ಐ ಪೇಮೆಂಟ್ ಯಾವ ತರ ಪೇಮೆಂಟ್ ಮಾಡ್ತೀರಾ, ಒ ಟಿ ಪಿ ಬರುತ್ತೆ, ಒ ಟಿ ಪಿನ ಇಲ್ಲಿ ಮೆನ್ಷನ್ ಮಾಡಿ ಮೇಡಮ್ 8765. ಆ ಒ ಟಿ ಪಿನ ಇಲ್ಲಿ ಮೆನ್ಷನ್ ಮಾಡಿ 8765. ಒಂದು ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಯ್ತು. ಓಕೆ, ಬ್ಯಾಕ್ ಟು ಟ್ರಾನ್ಸಾಕ್ಷನ್ ಒಂದು ಆಯ್ತು. ಇನ್ನು ಇದೇ ತರ 2 ಟ್ರಾನ್ಸಾಕ್ಷನ್ ಮಾಡಬೇಕು ನೀವು. ಸಕ್ಸಸ್ಫುಲ್ ಅಂತ ಬಂದಿದೆ ಪೇಮೆಂಟ್. ಈ ತರ 3 ಟ್ರಾನ್ಸಾಕ್ಷನ್ ಆದ್ಮೇಲೆ ಅವ್ರ ಟ್ರಾನ್ಸಾಕ್ಷನ್ ಚೆಕ್ ಮಾಡಿ ಮೇಡಮ್ ಒಂದ್ಸಲಿ 3 ಸಕ್ಸಸ್ಫುಲ್ ಆಗಿದೆಯಾ ನೋಡಿ ಒಂದ್ಸಲಿ. ನೋಡಿ ಇಲ್ಲಿ 3 ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಗಿದೆ. ಈ ತರ 3 ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಗ್ಬೇಕು. ಇವರು ಡ್ಯಾಶ್ ಬೋರ್ಡ್ ಬನ್ನಿ ಮೇಡಮ್, ಡ್ಯಾಶ್ ಬೋರ್ಡ್ ಓಪನ್ ಮಾಡಿ. ಡ್ಯಾಶ್ ಬೋರ್ಡ್ ಅಲ್ಲಿ ಇವರು 10 ಡೇಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ಇವರು ಟೇಕ್ ಟೆಸ್ಟ್ ಅನ್ನೋದು ಅಲ್ಲಿ ಬ್ಲರ್ ಆಗಿದೆ. 10 ಡೇಸ್ ಟ್ರೈನಿಂಗ್ ಆದ್ಮೇಲೆ ಆ ಟೇಕ್ ಟೆಸ್ಟ್ ಅನ್ನೋದು ಫುಲ್ ಹೈಲೈಟ್ ಆಗುತ್ತೆ. ಇವಾಗ ಬೇಕಾದ್ರೆ ಅವರು ಪ್ರಾಕ್ಟೀಸ್ ಅದೇನ್ ಕೋರ್ಸ್ ಇದೆ ಆ ಕೋರ್ಸ್ ನ ಇಲ್ಲಿ ಅವರು ಲಾಂಚ್ ಮಾಡಿ ಲರ್ನ್ ಮಾಡಬಹುದು. ಇದಾದ್ಮೇಲೆ ನೀವು ಬಿ ಎಲ್ ಎಲ್ ಲಾಗಿನ್ ಓಪನ್ ಮಾಡಿ ಮೇಡಮ್. ಇದು ಸ್ಟೂಡೆಂಟ್ ಲಾಗಿನ್ ಓಪನ್ ಮಾಡಿ. ಆ ವಿಎಲ್ಎಲ್ ಲಾಗಿನ್ ಅಲ್ಲಿ ಪೇಜ್ ನ ರಿಫ್ರೆಶ್ ಮಾಡಿ ಆ ಸ್ಟೂಡೆಂಟ್ ಸರಿ ನೋಡಿ ವೆರಿಫೈ ಮತ್ತೆ ಔಟ್ಕಮ್ ಆಗಿದೆ ಚೆಕ್ ಮಾಡಿ. ಆಗಿದೆ ಮೇಡಮ್, ಸಚಿನ್ ಡಿ ಅದೇ ಅಲ್ವಾ ಮಾಡಿದ್ದು? ನೋಡಿ ಇಮೇಲ್ ವೆರಿಫೈ ಆಗಿದೆ, ಸ್ಟೂಡೆಂಟ್ ಔಟ್ಕಮ್ ಫಿಲ್ ಆಗಿದೆ. 10 ಡೇಸ್ ಟ್ರೈನಿಂಗ್ ಆಗಿಲ್ಲ, ಸೊ ನೀವು 10 ಡೇಸ್ ವೇಟ್ ಮಾಡಬೇಕು. ಆ 10 ಡೇಸ್ ಅಲ್ಲಿ ಆ ಮಾಡ್ಯೂಲ್ಸ್ ಏನಿದೆ ಆ ಮಾಡ್ಯೂಲ್ಸ್ ಪ್ರಕಾರ ಅವರಿಗೆ ಟ್ರೈನ್ ಅಪ್ ಮಾಡಿ 10 ಡೇಸ್ ಆದ್ಮೇಲೆ ಅದು ಇಂಟು ಮಾರ್ಕಿಂಗ್ ಅಲ್ಲಿ ಗ್ರೇ ಮಾರ್ಕಿಗೆ ರೈಟ್ ಮಾರ್ಕಿಗೆ ಬರುತ್ತೆ. 10 ಡೇಸ್ ಆದ್ಮೇಲೆ ಈಸ್ ಎಲಿಜಿಬಲ್ ಫಾರ್ ಟೆಸ್ಟ್. ನೀವು ಅಲ್ಲಿ ಸ್ಟೂಡೆಂಟ್ ಲಾಗಿನ್ ಇವಾಗ ಯಾವ ತರ ನೀವು ಔಟ್ಕಮ್ ಫಾರ್ಮ್ ಮತ್ತೆ ಇಮೇಲ್ ವೆರಿಫಿಕೇಶನ್ ಮಾಡೋದು ಅದೇ ತರ ಲಾಗಿನ್ ಆಗಿ ಅಲ್ಲಿ ಟೇಕ್ ಟೆಸ್ಟ್ ಅನ್ನೋದನ್ನ ತಗೊಂಡು ನೀವು ಟೆಸ್ಟ್ ನ ಮಾಡ್ಕೋಬಹುದು. ಇದು ಇಷ್ಟರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಳಿ. ಪ್ರತಿ ಸಲನೂ ನಾವು ಗೋ ಎಕ್ಸಾಮ್ ಅಂತ ಇದೆಯಲ್ಲ ಅಲ್ಲಿಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ಪ್ರತಿ ಸ್ಟೂಡೆಂಟ್ಗೂ ಅವ್ರದ್ದು ಏನ್ ಇಮೇಲ್ ಐಡಿ ಕ್ರಿಯೇಟ್ ಮಾಡಿರ್ತೀರಾ ಅಥವಾ ಕೆಲವ್ರದ್ದು ಅವ್ರದ್ದು ಇಮೇಲ್ ಐಡಿ ಇರುತ್ತೆ. ಆ ಇಮೇಲ್ ಐಡಿ ಅಲ್ಲಿ ಮೆನ್ಷನ್ ಮಾಡಿ ಆ ಕ್ಯಾಂಡಿಡೇಟ್ ಇಂದಾನೆ ಕ್ಯಾಂಡಿಡೇಟ್ ಮಾಡಿಸಿ. ಗೋ ಅಹೆಡ್ ಏನಿದೆ ಐಡಿ ಇದೆ ಗೋ ಅಹೆಡ್ @pmgdisha.mail.in ಆ ಇಮೇಲ್ ಗೆ ಸ್ಟೂಡೆಂಟ್ ಇಂದಾನೆ ನೀವು ಇಮೇಲ್ ನ ಕಾಂಪೋಸ್ ಮಾಡೋದು ಹೇಗೆ ಅಂತ ನೀವು ಕೂಡ ಟ್ರೈನ್ ಅಪ್ ಮಾಡ್ದಂಗ ಆಗುತ್ತೆ. ಅವ್ರಿಗೂ ಕೂಡ ನಾಲೆಡ್ಜ್ ಬರುತ್ತೆ. ನೀವು ಮಾಡ್ಬೇಕಾಗಿರೋದು ಕೂಡ ಅದೇ ಟ್ರೈನಿಂಗ್ ಅಲ್ಲಿ. ಮತ್ತೆ ನಿಮ್ಗೂ ಒಂದು ಟ್ರೈನಿಂಗ್ ಒಂದು ಇಮೇಲ್ ನ ಕಾಂಪೋಸ್ ಮಾಡೋದು ಹೇಗೆ ಅನ್ನೋದನ್ನ ನೀವು ಅಲ್ಲಿ ಹೇಳ್ಕೊಡ್ತೀರಾ. ಅವರಿಂದಾನೆ ನೀವು ಇಮೇಲ್ ನ ಕಾಂಪೋಸ್ ಮಾಡೋದು ಹೇಳ್ಕೊಟ್ಟಿದ್ದೆ ಆದ್ರೆ ಅವ್ರಿಗೂ ಒಂದು ನಾಲೆಡ್ಜ್ ಬರುತ್ತೆ. ಅಲ್ಲೇ OTP ಬರೋದ್ರಿಂದ ಅಲ್ಲಿಂದ ನೀವು ಇಮೇಲ್ ಕಡೆಯಿಂದ ನೀವು ಮಾಡಿಸ್ಕೋಬಹುದು. ಬೇರೆ ಏನಾದ್ರು ಡೌಟ್ ಇದೆಯಾ? ಇಮೇಲ್ ವೆರಿಫಿಕೇಶನ್ ಔಟ್ಕಮ್ ಫಾರ್ಮ್ ಅಥವಾ ಎಕ್ಸಾಮ್ ಬಗ್ಗೆ ಆಗ್ಲಿ ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ ಯಾರಿಗಾದ್ರು? ಬೇರೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಳಕ್ಕಾಗಲ್ಲ. ಮತ್ತೆ ಗಣೇಶ್ ಅವ್ರಿಗೆ ಬೇರೆ ಮೀಟಿಂಗ್ ಇದೆ. ಓಕೆ, ಎಲ್ಲರಿಗೂ ಅರ್ಥ ಆಗಿದ್ಯಾ? ಎಕ್ಸ್ಕ್ಯೂಸ್ ಮಿ ಸರ್. ಹಾ ಸರ್ ಹೇಳಿ. ಸರ್ ನಮಸ್ತೆ, ಶಿವಕುಮಾರ್ ಅಂತ ಸರ್, ರಾಯಚೂರಿಂದ ವಿಯಲ್ಲಿ ಮಾತಾಡ್ತಾ ಇರೋದು. ಸರ್ ಹೇಳಿ ಸರ್. ಇದು ಇಮೇಲ್ ವೆರಿಫಿಕೇಶನ್ ಮುಂಚೆ ವೆರಿಫೈ ಅಂತಂದ್ರೆ ಬರ್ತಾ ಇತ್ತು, ಈ ತರ ಇವಾಗ ಇಲ್ವಾ ಸರ್? ಆ ತರ ಆಪ್ಷನ್ ಮುಂಚೆ ತರ ಇಲ್ಲ ಸರ್, ಮುಂಚೆ ತರ ಇಲ್ಲ, ಚೇಂಜ್ ಆಗಿದೆ. ಈಗ ಇಂಡಿವಿಜುವಲ್ ನಾವು ಇಮೇಲ್ ಐಡಿ ಓಪನ್ ಮಾಡಿ ಮುಂಚೆ ಮೇಲ್ ಮಾಡ್ತಾ ಇದ್ವಿ ಸರ್, ಫಸ್ಟ್ ಟೈಮ್ ಇದ್ದಾಗಿತ್ತಲ್ಲ ಅದೇ ತರ ಈ ಪ್ರೊಸೆಸ್ ಮತ್ತೆ ಇದನ್ನೇ ಕೊಡ್ತಾರೆ. ಓಕೆ, ಅಂದ್ರೆ ಈಗ ನಡುವೆ ಇರ್ತಕ್ಕಂಥ ಪ್ರೊಸೆಸ್ ತೆಗೆದಿದ್ದಾರೆ ಸರ್.
ಹೌದು ಸರ್ ತೆಗೆದಿದ್ದಾರೆ. ಪ್ರತಿಯೊಂದು ಇಮೇಲ್ ಐಡಿ ನ ಕ್ರಿಯೇಟ್ ಮಾಡಿ ಇಮೇಲ್ ಐಡಿ ಇದ್ರೆ ಕ್ರಿಯೇಟ್ ಮಾಡಿಸಿ ಅವ್ರಿಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟು ಓಕೆ ಅದರಿಂದ ಅವರಿಗೆ ಗೋ ಅಹೆಡ್ @png.mail.in ಹೇಗೆ ಅಂತ ಅಲ್ಲೇ ಕೂಡ ಆಗುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಮ್ಯಾಕ್ಸಿಮಮ್ ಇಮೇಲ್ ವೆರಿಫಿಕೇಶನ್ ಬಗ್ಗೆ ತುಂಬಾ ಜನ ಡೌಟ್ ಇತ್ತು. ಜಾಯ್ನ್ ಆಗಿರೋರು ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆದ್ರೂ ಕೂಡ ಕೊನೆಯದಾಗಿ ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಳಿ. ನನಗೆ 6 ಗಂಟೆಗೆ ಮತ್ತೆ ಇನ್ನೊಂದು ಮೀಟಿಂಗ್ ಇದೆ, ವಿಡಿಯೋ ಕಾನ್ಫರೆನ್ಸ್. ಡೌಟ್ ಇಲ್ಲ ಅಂದ್ರೆ ನಾನು ಎಕ್ಸಿಟ್ ಆಗ್ತೀನಿ. ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಳಿ ಬೇಗ. ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳ್ತೀನಿ, ಇಲ್ಲ ಅಂದ್ರೆ ಸೆಕ್ಷನ್ ಕ್ಲೋಸ್ ಮಾಡೋಣ. ಇಮೇಲ್ ವೆರಿಫಿಕೇಶನ್ ಆದ್ಮೇಲೆ ಸ್ಟೂಡೆಂಟ್ ಲಾಗಿನ್ ಹೋಗಿದ್ ಗೊತ್ತಾಗಿಲ್ಲ ಸರ್ ನಮಗೆ. ಏನು ಸಲ ಇಮೇಲ್ ವೆರಿಫಿಕೇಶನ್ ಆದ್ಮೇಲೆ ಸ್ಟೂಡೆಂಟ್ ಲಾಗಿನ್ ಹೋದ್ರಲ್ಲ, ಅಲ್ಲಿ ಯಾಕೆ ಹೋದ್ರಿ ಅಂತ ನಂಗೆ ಅರ್ಥ ಆಗಿಲ್ಲ ನನಗೆ. ಹಲೋ ಸರ್, ಇದು ಇಲ್ಲಿ ಶೋ ಆಗ್ತಿದೆ ಇಲ್ಲ ಸರ್ ಈ ಪೇಜ್, ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ಪ್ರೊಫೈಲ್ ತೋರಿಸುತ್ತೆ. ಸೊ ಇದು ನಾವು ಇಮೇಲ್ ವೆರಿಫಿಕೇಶನ್ ಮಾಡಿದ್ರೆ ಆನಂತರ ಟ್ರಾನ್ಸಾಕ್ಷನ್ಗೆ ಇಲ್ಲಿ ಬಂದ್ಬಿಟ್ಟು ನೋಡಿ, ಟ್ರಾನ್ಸಾಕ್ಷನ್ ಪ್ರೊಫೈಲ್ ಹೋಗ್ಬಿಟ್ಟು ಆನಂತರ ಟ್ರಾನ್ಸಾಕ್ಷನ್ ಕ್ಲೋಸ್ ಆಗಿದೆ. ಇದು ಸ್ಟೂಡೆಂಟ್ ಲಾಗಿನ್ ಪೇಜ್, ಓಕೆನಾ? ಇದು ಬಂದ್ರೆ ಸ್ಟೂಡೆಂಟ್ ಲಾಗಿನ್ ಪೇಜ್. ನಾನು ಇನ್ನೊಂದು ಏನ್ ತೋರಿಸಿ, ಇದು ನಮ್ ಲಾಗಿನ್ ಪೇಜ್, ರಿಯಲಿ ಲಾಗಿನ್ ಪೇಜ್. ಇದು ಗೊತ್ತಾಗುತ್ತೆ ಮೇಡಮ್, ಅದನ್ನ ಸ್ಟೂಡೆಂಟ್ ಲಾಗಿನ್ ಹೆಂಗ್ ಹೋಗ್ಬೇಕು ಅಂತ ಗೊತ್ತಾಗುತ್ತೆ. ಕಾಲ್ ಮಾಡಿ ಸರ್, ಆಮೇಲೆ ಏನ್ ಮಾಡ್ಕೊಡ್ತೀವಿ. ಜಮೀರ್ ಸರ್ಗೆ ಎಕ್ಸಿಟ್ ಆಗಿದೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಎಲ್ಲ ಜಾಯ್ನ್ ಆದವ್ರಿಗೆ ಮತ್ತು ಜಮೀರ್ ಸರ್ಗೆ ತುಂಬಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ CSC ಪರವಾಗಿ ಮತ್ತು ಚಂದ್ರನ ಹಾಗೂ ಸ್ಟೇಟ್ ಅಫಿಷಿಯಲ್ ಟೀಮ್ ಆಗಿ ಟೀಮಿಂದ ಅವ್ರಿಗೆ PMG ದಿವಸ ಒಂದು ಬೆಸ್ಟ್ ಪ್ರಾಜೆಕ್ಟ್ ಆಗಿದೆ. ಸೊ ಎಲ್ಲರೂ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ನಮ್ಗೆ ಇರೋ ಒಂದು 2 months ಟೈಮ್ ಏನಿದೆ ಅದರಲ್ಲಿ ನಾವೆಲ್ಲರೂ ಕರ್ನಾಟಕದಿಂದ ಫಸ್ಟ್ ಪ್ಲೇಸ್ ನ ತಗೊಂಡ್ ಬಂದ್ರೆ ಮತ್ತೆ ನೆಕ್ಸ್ಟ್ ನಮ್ಗೆ ಲಿಮಿಟ್ ಇದೆ, ಗ್ರಾಮ ಪಂಚಾಯತಿ ವೈಸ್ 500 ಅಂತ ಏನು ಲಿಮಿಟ್ ಇದೆ PMG ದಿವಸದಲ್ಲಿ, ಅದು ಕೂಡ ಇನ್ಕ್ರೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಕೂಡ ಲಾಂಚ್ ಆಗುತ್ತೆ. ಯೂಟ್ಯೂಬ್ ಕೂಡ ಈಗ ಹಾಕ್ತಾರೆ. ಸೊ ಯಾರಿಗಾರು ಏನೋ ಡೌಟ್ಸ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಜಮೀರ್ ಸರ್ಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ನಮ್ಮ ಟೀಮ್ ಅವ್ರಿಗೆ ಕಾಲ್ ಮಾಡಿ ನಮ್ಗೆ ಏನು ಗೊತ್ತಿದೆ ಆ ನಾಲೆಡ್ಜ್ ನಾವು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರಿಗೂ. ಫೇಸ್ ಸೆಕ್ಷನ್ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್.